ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಎಂದಿನ ಸಂಚಿಕೆ ಅಂದರೆ 19ನೇ ತಾರೀಕಿಂದ ಇಲ್ಲೇನಾಗುತ್ತೆ, ರಾಖಿ ಮತ್ತು ಕಣ್ಮಣಿ ಮದುವೆನ ನಿಲ್ಸೋಕ್ಕೆ ವಿದ್ಯೆ ಬಂದಿರ್ತಾಳೆ. ಆವಾಗ ಕಣ್ಮಣಿ ಏನು ಹೇಳ್ತಾಳೆ, ಅದಕ್ಕೆ ನಮ್ಮ ಮಟ್ಟಿಯವ್ರು ಯಾರು ಇಲ್ದಲೇ ಹಿರಿಕ್ರ ಆಶೀರ್ವಾದ ಇಲ್ದಲೇ ಎಲ್ಲಿ ಮದುವೆ ಆಗ್ಬಿಡ್ತೀನಿ ಅಂತ ನಂಗೆ ಸಾನೇ ಗಾಬರಿ ಆಗಿತ್ತು ಕಣದಕ್ಕೆ. ಇವಾಗ ನೀವು ಬಂದ್ರಲ್ಲ, ನಂಗೆ ಸಾನೇ ಸಮಾಧಾನ ಆಯಿತು ಮನಸ್ಸಿಗೆ. ನೀವೇ ಮುಂದೆ ನಿಂತ್ಕೊಂಡು ನಮ್ಮಿಬ್ಬರು ಮದುವೆ ಮಾಡ್ಕೊಡ್ಬೇಕು ಕಣದಕ್ಕೆ ಅಂತ ಅಂದ್ಬಿಟ್ಟು ಕಣ್ಮಣಿ ಕೇಳ್ತಾಳೆ. ಆವಾಗ ವಿದ್ಯಾ, ಅಲ್ಲ ಕಣ್ಮಣಿ, ನೀನು ಹೆಂಗೆ ಅನ್ಕಂದೆ ನಾನು ನೀವಿಬ್ರಿಗೂ ಮದುವೆ ಮಾಡ್ಸೋಕ್ಕೆ ಬಂದಿದ್ದೀನಿ ಅಂತ ಅಂತಾಳೆ. ಅವಾಗ ಇವರಿಬ್ರಿಗೂ ಕಣ್ಮಣಿ ಮತ್ತು ರಾಖಿಗೆ ಶಾಕ್ ಆಗುತ್ತೆ. ಅವಾಗ ಅದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಅದೇ ಕಣವ, ನಾನು ನಿಮ್ಮ ಮದುವೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ನೀನು ಹೆಂಗೆ ಅಂದ್ಕೊಂಡೆ? ನಾನು ಇಲ್ಲಿ ಬಂದಿರೋದು ನಿಮಗೆ ಮದುವೆ ಮಾಡೋಕ್ಕಲ್ಲ, ನಿಮ್ಮನ್ನು ಮದುವೆ ಆಗ್ದಂಗೆ ತಡೆದು ಇಲ್ಲಿಂದ ಕರ್ಕೊ ಹೋಗೋಕ್ಕೆ ಅಂದಾಗ. ಅದಕ್ಕೆ ಅಂದಾಗ, ಅಲ್ಲ ಕಣವ, ನಾನು ಹೇಳ್ದೆ ತಾನೇ ಹೊಸಿ ತಾಳ್ಮೆ ತಗೊಳ್ಳಿ, ಎಲ್ಲ ಸರೋಯ್ತದೆ ಅಂತ. ನಾನು ಮಾತು ಕೇಳ್ದಲ್ಲ ನೀವು ಈ ಥರ ಆತುರವಾಗಿ ನಿರ್ಧಾರ ತಗೊಬಿಟ್ರೆ ಹೆಂಗೆ? ಅಲ್ಲ, ನಿಮ್ಮ ಅಪ್ಪ ನಮ್ಮ ಮಾವ ಏನು ಅಂದ್ಕೊಂಡಿದ್ದೀನಿ ನೀನು? ಮಂತ್ರಿ ಅವರು ಎಷ್ಟು ಜನ ಅವ್ರಿಗೆ ಮರ್ಯಾದೆ ಕೊಡ್ತಾರೆ, ಹಾಂ? ನೀನು ಹಿಂಗೆ ಲಗ್ನ ಮಾಡ್ಕೊಬಿಟ್ರೆ ನಮ್ಮ ಮಾವನ ಮರ್ಯಾದೆ ಉಳ್ದತ್ತೇನವ? ನಮ್ಮ ಮಾವ ತಲೆ ಎತ್ಕೊಂಡು ಓಡಾಡೋಕ್ಕಾಯ್ತಾಯ್ತಾ? ಹಾಂ, ಯೋಚನೆ ಮಾಡಿದ್ಯಾ ನೀನು? ನಾಳೆ ದಿವಸ ನಮ್ಮ ಮಾವ ಆಚೆಗೆ ಹೋದಾಗ ಏನಂತ ಅಂತಾರೆ? ನೀನು ಈ ಕೆಲಸ ಮಾಡೋದು ಸರಿನೇನವ ಅಂದಾಗ, ಹಂಗಲ್ಲ ಕಣತ್ಕಿ, ಇನ್ನೇನು ಮಾಡೋದು? ನಾನು ನಮ್ಮ ಮನೇಲಿ ಯಾರಿಗೂ ಒಪ್ಸೋಕ್ಕಾಯ್ತಿಲ್ಲ, ಅಟ್ಟಲ್ಲಿ ನಮ್ಮ ಮದುವೆನ ಯಾರು ಒಪ್ಕೊಳ್ಳ ಕಣತ್ಕೆ ಅಂದಾಗ, ಆಯಿತು ಹೊಸಿ ಸಮಾಧಾನ ತಗೊಂಡು ನೀನು ಪ್ರೀತಿ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣವ, ನೀನು ಪ್ರೀತಿ ಮಾಡಿದ್ದು ಸರಿ. ಹಂಗನ್ಬಿಟ್ಟು ಹಿರಿಕ್ರ ಆಶೀರ್ವಾದ ಇಲ್ದಂಗೆ, ಹಿರಿಕ್ರಿಗೆ ಒಪ್ಪಿಗೆ ಇಲ್ದಂಗೆ ಮದುವೆ ಆಗೋಕ್ಕಾಗತ್ತೆ? ನೀನು ಎಲ್ಲರೂ ಒಪ್ಪಿಸಿ ಮದುವೆ ಆಗಬೇಕು ತಾನೇ ನೀನು? ನಾನು ಹೇಳ್ದೆ ತಾನೆ, ನಾನು ಎಲ್ಲರೂ ಒಪ್ಪಿಸಿ ನಿಮಗೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಾತಿಗೆ ನೀನು ಬೆಲೆ ಕೊಟ್ಟೆನವ ಅಂದಾಗ, ಹಂಗಲ್ಲ ಕಣತ್ಗೆ, ಯಾರು ಒಪ್ಪಲ್ಲ ಕಣತ್ಗೆ ಅಂದಾಗ, ನೀನೇ ಹೆಂಗೆ ಅನ್ಕೊಂಬಿಡ್ತೀಯ ಕಣವ? ನೀನು ಮಾತಾಡಬೇಕು, ದೊಡ್ಡವ್ರ ಜೊತೆ ಮಾತಾಡಿದ್ಮೇಲೆ ತಾನೇ ಅವೆಲ್ಲ ಗೊತ್ತಾಗೋದು. ಇವಾಗ ನೀನು ಇಲ್ಲಿ ಮದುವೆ ಆಗೋದು ಬೇಡ, ಫಸ್ಟ್ ನಡೀರಿ ಹೋಗೋಣ ಅಂದಾಗ, ಇಲ್ಲ ಕಣತ್ಗೆ, ನಾವು ಯಾವುದೇ ಕಾರಣಕ್ಕೂ ಬರೋಲ್ಲ, ಅಲ್ಲಿ ಬಂದರೆ ನಮ್ಮನ್ನು ಸುಮ್ಮನೆ ಬಿಟ್ಟಾರ ಅಷ್ಟೇ. ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ, ನಮ್ಮ ಅಣ್ಣ ಅಂತೂ ನಮ್ಮನ್ನು ಸುಮ್ಮನೆ ಬಿಡೋಕ್ಕಿಲ್ಲ, ನಾವು ಬರೋಲ್ಲ ಅಂದಾಗ, ನನ್ನ ಮೇಲೆ ನಿಂಗೆ ನಂಬಿಕೆ ಇದೆ ತಾನೇ, ಬಾ, ನಾನು ಮುಂದೆ ನಿಂತ್ಕೊಂಡು ಮಾವನ ಮನೆಯವ್ರನ್ನೆಲ್ಲ ಒಪ್ಪಿಸಿ ನಾನು ನಿಮ್ಗೆ ಲಗ್ನ ಮಾಡಿಸ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಇಲ್ಲ ಕಣತ್ಗೆ ಅಂತ ಅಂದ್ಬಿಟ್ಟು ಕಣ್ಮಣಿ ಹೇಳ್ತಾಳೆ, ಇಲ್ಲ ಕಣವ, ನೀನು ಮಾಡ್ತಿರೋದು ತೆಪ್ಪು ಕಣವ, ಬೇಡ ಕಣವ, ನಮ್ಮ ಒಟ್ಟಿ ಮರ್ಯಾದೆ ತೆಗಿಬೇಡ ಕಣವ, ನಮ್ಮ ಮಾವಯ್ಯನ ಮರ್ಯಾದೆ ತೆಗಿಬೇಡ, ನಮ್ಮ ಮಾವಯ್ಯ ದೊಡ್ಡ ಮನುಷ್ಯರು ಕಣವ, ಎಲ್ಲರ ಮುಂದೆ ಅವ್ರ ಮರ್ಯಾದೆ ತೆಗಿಬಾರ್ದು ಕಣವ, ನೀನು ಬಾರವ ನೀನು ಅಂತ ಅಂದ್ಬಿಟ್ಟು ಕಣ್ಮಣಿನ ವಿದ್ಯಾ ಕೇಳ್ಕೊತಾರೆ. ಆಮೇಲೆ ಕಣ್ಮಣಿ, ಇಲ್ಲ ಕಣತ್ಗೆ, ನಾನು ಇವಾಗ ಬಂದರೆ ಅವ್ರು ಸುಮ್ಮನೆ ಬಿಡೋಕ್ಕಿಲ್ಲ, ಅದಕ್ಕೆ ನಾನು ಇರ್ತೀನಿ ಕಣ್ ಬಾವ ಅಂತ ಅಂದ್ಬಿಟ್ಟು ಕಣ್ಮಣಿಗೆ ವಿದ್ಯೆ ಹೇಳ್ತಾರೆ. ಆವಾಗ ರಾಖಿ, ಹೌದು ಅತ್ತಿಗೆಮ್ಮ ಹೇಳ್ತೀರ ಸರಿಯಾಗಿ ಐತೆ, ಹಿರಿಕ್ರ ಆಶೀರ್ವಾದ ಇಲ್ದಂಗೆ ನಾವು ಹೆಂಗೆ ಮದುವೆ ಆಗೋದು ಕಣ್ಮಣಿ? ಬೇಡ, ಅತ್ತಿಗೆಮ್ಮ ಹೇಳ್ದಂಗೆ ಮಾಡೋಣ, ನಮ್ಮ ಸಪೋರ್ಟ್ಗೆ ಅತ್ತಿಗೆಮ್ಮ ನಿಂತ್ಕೊಂಡವ್ರಲ್ವ, ಅತ್ತಿಗೆಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರಲ್ವ, ಬಾ ನಾವು ಹೋಗೋಣ, ಅಲ್ಲಿ ಅತ್ತಿಗೆಮ್ಮ ಇರ್ತಾರಲ್ಲ, ನಮ್ಗೆ ಯಾರೇನು ಮಾಡಲ್ಲ, ಬಾರವ್ವ ಬಾ ಹೋಗೋಣ ಅಂತ ಕಣ್ಮಣಿಗೆ ರಾಖಿ ಹೇಳ್ತಾನೆ. ಆವಾಗ ಕಣ್ಮಣಿ, ಹಂಗಲ್ಲ ರಾಖಿಂದ, ಇಲ್ಲ ಬಾ, ಅತ್ತಿಗೆಮ್ಮ ಹೇಳ್ತಿರೋದು ಸರಿಯಾಗಿ ಐತೆ, ಹಿರಿಕ್ರಿಗೆ ನಾವು ತೊಂದರೆ ಕೊಡಬಾರ್ದು, ಅವ್ರಿಗೆ ಗೌರವ ಕಮ್ಮಿ ಮಾಡಬಾರ್ದು, ಬಾ ನಾವು ಹೋಗೋಣ, ಅತ್ತಿಗೆಮ್ಮನ ಮೇಲೆ ನಮಗೆ ನಂಬಿಕೆ ಐತಲ್ವ, ಬಾ ಹೋಗೋಣ ಅಂದಾಗ, ಹಂಗಲ್ಲ ರಾಖಿ ಅಂದಾಗ, ಅವಾಗ ವಿದ್ಯಾ, ನೋಡಿ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇದ್ದರೆ ಬನ್ನಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಆವಾಗ ರಾಖಿ, ಬಾ ನಾವು ಹೋಗೋಣ ಕಣ್ಮಣಿ ಅಂದ್ಬಿಟ್ಟು ಆರ ತೆಗ್ದಿಕ್ಬಿಟ್ಟು 3 ಜನನೂ ಅಲ್ಲಿಂದ ಬೀರ್ನ ಬೇಗ ಬನ್ನಿ ಹೋಗೋಣ, ಅಲ್ಲಿ ಏನಾಗೈತೋ ಏನೋ ಬೇಗ ಬನ್ನಿ ಅಂತ ವಿದ್ಯೆ ಅವರಿಬ್ಬರೂ ಕರ್ಕೊಂಡು ಅಲ್ಲಿಂದ ಹೊಟ್ಬಿಡ್ತಾಳೆ. ಆಮೇಲೆ ಇಲ್ಲಿ ಗೋವಿಂದ ಅವ್ರಿಗೆ ಫೋನ್ ಬಂದಿರುತ್ತಲ್ಲ, ಅದೇ ದೇವಸ್ಥಾನ ಗೋವಿಂದವ್ರು ಹುಡುಕ ಬರ್ತಾರೆ. ಗೋವಿಂದವ್ರಿಗೆ ಫೋನ್ ಮಾಡಿರೋನು ಅಲ್ಲೇ ಇರ್ತಾನೆ. ಅಯ್ಯಪ್ಪ ಬಂದು, ಎಲ್ಲಲ್ಲ ನಮ್ಮ ಅಣ್ಣನ ಮಗಳು ಅಂದಾಗ, ಅಣ್ಣ ಈಗ ತಾನೇ ಭದ್ರೇಗೌಡ್ರ ಹೆಂಡ್ತಿ ಅವರಿಬ್ಬರೂ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಕಣ ಮದುವೆ ಮಾಡಿಸ್ಕೊಂಡು ಅಂತ ಅಂದ್ಬಿಡ್ತಾರೆ. ಅವಾಗ, ಅಯ್ಯೋ ವಿದ್ಯಾ, ನೀನು ನಮ್ಮ ಮನೆ ಮರ್ಯಾದೆ ತೆಗಿತಾ ಇದೆಯಲ್ವಾ, ನಿನ್ನನ್ನು ಮಾತ್ರ ನಾವು ಸುಮ್ಮನೆ ಬಿಡೋಕ್ಕಿಲ್ಲ ನೋಡು, ನಿಮ್ಮ 3 ಜನಕ್ಕೂ ನಾವು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಗೋವಿಂದಗೆ ಅಲ್ಲಿ ಕೋಪ ಬರುತ್ತೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಪುರೋಹಿತರು ಮಂತ್ರ ಹೇಳ್ತಾನೆ ಇರ್ತಾರೆ. ಹುಡುಗ, ಅಮ್ಮ ಎಲ್ಲಿ ಹುಡುಗಿ ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಹುಡುಗ ಅವ್ರ ಅಮ್ಮನ ಕರೆದು ಕೇಳ್ತಾನೆ. ಬತ್ತಳಿರಪ್ಪ ಅಂದಾಗ, ಅಮ್ಮ ನೀನು ಹೊಸಿ ಹೋಗಿ ಕೇಳಮ್ಮ ಅಂತ ಅಂದ್ಬಿಟ್ಟು ಹುಡುಗ ಹೇಳಿದಾಗ, ಏನಪ್ಪ ತಾಳಿ ಕಟ್ಟಕ್ಕೆ ತುದಿಗಾಲಲ್ಲಿ ನಿಂತುಬಿಟ್ಟಿದ್ಯಾ ನೀನು ಅಂತ ಹುಡುಗರಮ್ಮ ಹೇಳ್ತಾರೆ. ಅವಾಗ, ನೀನು ಕೇಳಮ್ಮ, ಇನ್ನೂ ಹುಡುಗಿ ಬಂದಿಲ್ಲ ಕೇಳಮ್ಮ ಅಂದಾಗ, ಸರಿ ಆಯ್ತಿರಪ್ಪ ಅಂದ್ಬಿಟ್ಟು ಹುಡುಗರಮ್ಮ ಏನು ಮಾಡ್ತಾರೆ, ಈಶ್ವರ ಹತ್ರ ಬಂದು, ಈಶ್ವರಿ ಎಲ್ಲಿ ಇನ್ನೂ ಹುಡುಗಿ ಬಂದಿಲ್ಲ ಅಂದಾಗ, ಅದು ಬತ್ತಾಳೆ ಹೊಸಿ ಒಂದು 5 ನಿಮಿಷ ಟೈಮ್ ತಗೊಳ್ಳಿ ಬತ್ತಾಳೆ. ಏನು 5 ನಿಮಿಷ ಟೈಮ್ ತಗೊಳ್ಳೋದು? ಆವಾಗಲಿಂದ ಹೇಳ್ತಾ ಇದ್ದೀನಿ ಹುಡುಗಿ ಅಂತ, ನೀವು ಯಾರು ಏನೂ ಮಾತಾಡ್ತಿಲ್ವಲ್ಲ, ಏನೋ ಮುಚ್ಚಿಡ್ತಾ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು, ಅದೇನಾಗದೆ ದಿಟ ಹೇಳಿ ನೀವೀಗ, ಹುಡುಗಿಯಲ್ಲಿ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಬತ್ತಾಳೆ ಒಂದು 5 ನಿಮಿಷ ಇರಿ ಅಂದಾಗ, ಸರಿ ಆಯ್ತು ಇರಿ ಅಂದ್ಬಿಟ್ಟು ಈ ಹುಡುಗ ನವೀನ್ ಇರ್ತಾರಲ್ಲ ಅವರಮ್ಮ ಬಂದು ನವೀನವ್ರ ಅಪ್ಪನ ಹತ್ರ ಬರ್ತಾರೆ. ನವೀನವ್ರ ಅಪ್ಪನ ಹತ್ರ ಬಂದರು, ರೀ ಹುಡುಗಿ ಇನ್ನೂ ಛತ್ರಕ್ಕೆ ಬಂದಂಗೆ ಕಾಣ್ತಿಲ್ಲ ಕಣ್ರಿ ಅಂದಾಗ, ಹೌದಾ ಸರಿ ಬಾ ಗೌಡ್ರನ್ನ ಕೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು, ಶ್ರೀರಾಮೇಗೌಡ್ರೆ ಎಲ್ಲಿ ನಿಮ್ಮ ಮಗಳಿನ ಛತ್ರಕ್ಕೆ ಬಂದಿಲ್ವಾ ಅದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಶ್ರೀರಾಮೇಗೌಡ್ರು ಅದು ಅಂತಿರ್ತಾರೆ. ಏನು ಅದು ಇದು ಅಂತ, ಅಲ್ಲ ಇಷ್ಟೊತ್ತಾದರೂ ಹುಡುಗಿ ಛತ್ರಕ್ಕೆ ಬಂದಿಲ್ಲ ಅಂದರೆ ಹೆಂಗೆ ಹೇಳಿ, ಎಲ್ಲಿ ಹುಡುಗಿ ಇನ್ನೂ ಬಂದಿಲ್ವ ಅಂದಾಗ ಶಿವರಾಮೇಗೌಡರು ಹೇಳ್ತಾರೆ, ಹಿಂಗೆ ಪೆಟ್ರೋಲ್ ಹಾಕಿಸ್ಕೊತೀವಿ ಅಂತ ಹೋದ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ, ಏನು ಹೇಳ್ತಿದ್ದೀರಾ ನೀವು, ಇನ್ನೂ ಬಂದಿಲ್ಲ ಅಂದಮೇಲೆ, ಇಲ್ಲ ಇರಿ ನನ್ನ ತಮ್ಮ ಗೋವಿಂದ ಹುಡ್ಕಕ್ಕೆ ಹೋಗಿದ್ದಾರೆ, ಎಲ್ಲ ಹುಡುಕ ಬರ್ತಾರೆ ಅಂತ ಅಂದ್ಬಿಟ್ಟು ಅಂತಾರೆ.
ಆಮೇಲೆ ಅದೇ ಸಮಯಕ್ಕೆ ನಾಯಕರು ಇರ್ತಾರಲ್ಲ, ಶಿವರಾಮೇಗೌಡರು ಫ್ರೆಂಡು ಶಿವರಾಮೇಗೌಡ್ರನ್ನ ಇನ್ನೂ ಹುಡುಗಿ ಬಂದಿಲ್ವಾ ಗೌಡ್ರೆ ಅಂದಾಗ ಅದು ಅಂತಿರ್ತಾರೆ. ಅದೇ ಸಮಯಕ್ಕೆ ಫೋನ್ ಬರ್ತದೆ. ಶಿವರಾಮೇಗೌಡರು ಫೋನ್ ಆ ಕಡೆಗೆ ಎತ್ಕೊಂಡು ಹೋಗ್ತಾರೆ. ಅವಾಗ ಏನು ಹೇಳ್ತಿದ್ಯಾ ಗೋವಿಂದ ಅಂದಾಗ, ಹೌದಣ್ಣ ಆ ವಿದ್ಯಾ ನಮ್ಮ ಮನೆ ಮರ್ಯಾದೆ ಮತ್ತೆ ತೆಗೆದುಬಿಟ್ಲು ಕಣಣ್ಣ ಅಂದಾಗ, ಏನೋ ಹೇಳ್ತಿದ್ಯಾ ಏನಾಯಿತು ಅಂತ ಗೌಡ್ರು ಕೇಳ್ತಾರೆ. ಏನಿಲ್ಲಣ್ಣ ಆ ವಿದ್ಯಾ ಆ ರಾಕಿನ ಕರ್ಕೊಂಡೋಗಿ ನಮ್ಮ ಕಣ್ಮಣಿ ಜೊತೆ ಮದುವೆ ಮಾಡ್ಬಿಟ್ಲಂತೆ ಕಣಣ್ಣ ಅಂದಾಗ ಅಂತ ಅಂದ್ಬಿಟ್ಟು ಗೋವಿಂದರು ಹೇಳ್ತಾರೆ. ಏನೋ ಹೇಳ್ತಾ ಇದೆಯಾ ಗೋವಿಂದ ಅಂತಾರೆ ಗೌಡ್ರು. ಹೌದು ಅಣ್ಣ ಅಲ್ಲಿ ನೋಡಿರೋರು ಹೇಳಿದ್ರಣ್ಣ ರಾಕಿ ಜೊತೆ ಕಣ್ಮಣಿಗೆ ಕರ್ಕೊಂಡೋಗಿ ವಿದ್ಯೆ ಮದುವೆ ಮಾಡಿಸ್ಬಿಟ್ಲಂತ ಕಣಣ್ಣ ಅಂದಾಗ, ಏನೋ ಆ ಡ್ರೈವರ್ ಜೊತೆ ನನ್ನ ಮಗಳು ಮದುವೆ ಮಾಡಿಸ್ಬಿಟ್ಲ, ನಾನು ಸುಮ್ಮನೆ ಬಿರೋಕ್ಕಿಲ್ಲ ಕಣ್ಲ ಅವಳನ್ನ ಅಂತ ಅಂತಿರ್ತಾರೆ. ಅದೇ ಸಮಯಕ್ಕೆ ಭದ್ರ ಒಳಗೆ ಬರ್ತಾರೆ. ಭದ್ರ ಏನಾಯ್ತಪ್ಪಯ್ಯ ಏನಾಯ್ತಪ್ಪಯ್ಯ ಅಂತ ಅಂದಾಗ ಭದ್ರಂಗೆ ಹೇಳ್ತಾರೆ, ಹಿಂಗೆ ರಾಕಿ ಡೀಸೆಲ್ ಹಾಕ್ಸ್ಕೊಂಬರ್ತೀನಿ ಅಂತ ಹೋಗಿದ್ದು ಇನ್ನೂ ಛತ್ರಕ್ಕೆ ಬಂದಿಲ್ಲ ಅನ್ನೋದು ಭದ್ರಂಗೆ ಹೇಳ್ತಾರೆ. ಅವಾಗ ಭದ್ರ ಆಮೇಲೆ ಮತ್ತು ಇವಾಗ ಏನಪ್ಪಯ್ಯ ಯಾರು ಫೋನ್ ಮಾಡಿದ್ದು ಅದೇನು ಅಂತ ಹೇಳಪ್ಪಯ್ಯ ಅಂದಾಗ ಆಮೇಲೆ ಅಜ್ಜಿನೂ ಕೇಳ್ತಾರೆ, ಏನಾಯಿತು ಶಿವರಾಮ ಅದೇನು ಅಂತ ಹೇಳಪ್ಪ, ಯಾರಪ್ಪ ಫೋನ್ ಮಾಡಿದ್ದು ಏನಾಯ್ತಪ್ಪ ಅಂದಾಗ, ಅವಳು ಕರ್ಕೊಂಡೋಗಿ ಕಣ್ಮಣಿಗೂ ಆ ಡ್ರೈವರ್ ಜೊತೆ ಮದುವೆ ಮಾಡಿಸ್ಬಿಟ್ಲ ಅಂತೆ ಅಂದಾಗ, ಯಾರಪ್ಪಯ್ಯ ಯಾರು ಮದುವೆ ಮಾಡಿಸಿದ್ದು ಹೇಳಪ್ಪಯ್ಯ ಅಂತಂದ್ಬಿಟ್ಟು ಭದ್ರ ಕೇಳ್ತಾನೆ. ಅವಾಗ ಆ ವಿದ್ಯಾ ಅಂದಾಗ, ಅವಳು ಅವತ್ತಿಂದ ಕೇಳ್ತಾ ಇದ್ಲು ಕಣಪ್ಪಯ್ಯ, ಅವತ್ತಿಂದ ಕೇಳ್ತಾ ಇದ್ಲು ಕಣ್ಮಣಿ ಮನಸ್ಸಲ್ಲಿ ಏನಾದ್ರು ಕೇಳ್ಕೊಳ್ಳಿ ಹುಡುಗ ಇಷ್ಟ ಇದ್ದ ಕೇಳ್ಕೊಳ್ಳಿ ಅಂತ, ಇಂಥ ಕೆಲಸ ಮಾಡಿದ್ಲೆ ನಮ್ಮ ಮಟ್ಟಿಗೆ ಅಂತಂದ್ಬಿಟ್ಟು ಭದ್ರ ಅಂತಿರ್ತಾನೆ. ಅಷ್ಟರಲ್ಲಿ ಈಶ್ವರಿ ಬಂದು ನೋಡ್ದ ಮತ್ತೆ ನಮ್ಮ ಮನೆ ಮರ್ಯಾದೆ ಕಳೆದ್ಬಿಟ್ಲಲ್ಲ ಅವಳು, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇನ, ಇವಳಿಗೆ ಎಷ್ಟು ಹೇಳಿದ್ರು ತಲೆ ಮೇಲೆ ಕೂರಿಸ್ಕೊಂಡ್ರ ನೀವೆಲ್ಲರೂ, ನನ್ನ ಮಾತು ಯಾರೂ ಕೇಳಲಿಲ್ಲ. ಅಪ್ಪ ಒಂಥರ ಮಗಳು ಒಂಥರ, ಅಪ್ಪ ಅಮ್ಮ ನ್ಯಾಯವಾಗಿದ್ರಲ್ವೇ ಮಗಳು ನ್ಯಾಯವಾಗಿರೋದು, ಒಳ್ಳೆ ಸಂಸ್ಕಾರ ಕಲಿಸವ್ರೆ. ನಾನು ಬಡ್ಕೊಂಡೆ ಬೇಡ ಅವಳು ನಮ್ಮ ಮನೆಗೆ ಅಂತ, ನನ್ನ ಮಾತು ಯಾರೂ ಕೇಳಲಿಲ್ಲ ನೀವು ನೋಡಿ, ಇವಾಗ ಒಂದೊಂದೇ ಅವಳಿಂದ ನಮ್ಮ ಮನೆಗೆ ಎಷ್ಟು ತೊಂದರೆ ಆಯ್ತದೆ ಅಂತ ನೋಡಿ ನೀವೇನೆ ಅಂತ ಈಶ್ವರಿ ಹೇಳ್ತಾಳೆ. ಅವಾಗ ಸಾವಿತ್ರಿ ಕೂಡ ಅದೇ ಕಣಣಯ್ಯ ನಾನು ಹೇಳಕ್ಕೆ ಬಂದಿದ್ದು, ಈ ವಿದ್ಯೆಗೆ ನೀವು ಸಾನೇ ಸತ್ರ ಕೊಟ್ಬಿಟ್ರ, ನಮ್ಮ ಹೊಟ್ಟೆ ಮರ್ಯಾದೆ ಇನ್ನೊಂದು ಸತಿ ತೆಗೆದುಬಿಟ್ಲಲ್ಲ, ನಮಗೆ ಮಾನ ಮರ್ಯಾದೆ ಇಲ್ದಂಗೆ ಮಾಡ್ಬಿಟ್ಲಲ್ಲ ಇವಳು ಅಂತ ಅಂದ್ಬಿಟ್ಟು ಸಾವಿತ್ರಿ ಕೂಡ ಬೈತಿರ್ತಾರೆ. ಅಷ್ಟರಲ್ಲಿ ಚಂಪಾ, ಸಾವಿತ್ರಮ್ಮ ನೀವು ವಿದ್ಯಕ್ಕಂಗೆ ಬೈಬೇಡಿ, ವಿದ್ಯಕ್ಕಂಗೆ ಏನು ಮಾಡಿರಲ್ಲ, ಆ ಥರ ಎಲ್ಲ ಏನೂ ಆಗಿರಲ್ಲ, ವಿದ್ಯಕ್ಕ ಎಟ್ಟಿಗೋಸ್ಕರನೇ ಓಡಾಡ್ತಿರ್ತಾರೆ, ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ಅಂದಾಗ, ಮುಚ್ಚೆ ಬಾಯಿ ಅಂತ ಅಂದ್ಬಿಟ್ಟು ಈಶ್ವರಿ ಆಗ್ಲಿಕ್ಕಾಗಿ ಬೇವಿನಕಾಯಿ ಸಾಕ್ಷಿ ನೀನೇನೆ ಅವಳು ನೋಯಿಸ್ಕೊಂಬತ್ತಿದ್ಯಾ ಅಂತ ಈಶ್ವರಿ ಚಂಪಂಗೆ ಬೈತಾರೆ. ಅವಾಗ ಅಜ್ಜಿ, ಇಲ್ಲ ಕಣ್ ಶಿವರಾಮ, ವಿದ್ಯೆ ಈ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇನೋ ಬೇರೆ ನಡೆದದೆ, ಹೊಸಿ ನಿಧಾನಕ್ಕೆ ವಿಚಾರಿಸಪ್ಪ, ನೀನು ಆತರವಾಗಿ ತೀರ್ಮಾನ ತಗೋಬೇಡ ಕಣಪ್ಪ, ಹೊಸಿ ನಿಧಾನಕ್ಕೆ ವಿಚಾರಿಸು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರಿಗೆ ಅಜ್ಜಿ ಹೇಳ್ತಾರೆ. ಆವಾಗ ಅದೇ ಸಮಯಕ್ಕೆ ಭದ್ರ, ಇಲ್ಲ ಕಣವ, ಇಲ್ಲ ಅಮ್ಮಮ್ಮ ನಿಂಗೆ ಗೊತ್ತಿಲ್ಲ, ಇವಳು ಅವತ್ತಿಂದ ಕೇಳ್ತಾ ಇದ್ಲಲ್ಲ ನನ್ನನ್ನು, ಇಷ್ಟ ಅದ ಮದುವೆ ಕಣ್ಮಣಿ ಕೇಳಿ ಅಂತ, ಇವಳು ಏನೋ ಮಾಡೋಳೆ ಅಮ್ಮಮ್ಮ, ನಮ್ಮ ಮನೆ ಮರ್ಯಾದೆ ತೆಗಿಬೇಕು ಅಂತಲೇ ಇವಳು ಮಾಡಿರೋದು ನನಗೆ ಗೊತ್ತು, ನಾನು ಮಾತ್ರ ಇವಳನ್ನ ಸುಮ್ಮನೆ ಬಿಡೋಕ್ಕಿಲ್ಲ, 3 ಜನಕ್ಕೂ ಏನಾರು ಮಾಡ್ಬಿಟ್ಟು ನೋಡಿ ಏನು ಮಾಡ್ತೀನಿ ಅಂತ ನಾನು ಅಂತ ಅಂದ್ಬಿಟ್ಟು ಭದ್ರೇಗೌಡರು ಇನ್ನೇನು ಬರ್ತಾ ಇರ್ತಾರೆ, ನೋಡಿ ಇವಳಿಗೆ ಏನು ಮಾಡ್ತೀನಿ ಅಂತ ಬರ್ತಿರ್ತಾರೆ. ಅಷ್ಟರಲ್ಲಿ ಅದರ ಅಗತ್ಯ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಅಲ್ಲಿಂದ ಬರ್ತಾಳೆ. ಅವಾಗ ವಿದ್ಯೆ ಬಂದಿದ ತಕ್ಷಣ, ನೋಡ್ದೇನಣ್ಣ ಎಷ್ಟು ಚೆನ್ನಾಗಿ ನಗ್ನಗ್ತಾ ಬಂದು ನಿಂತವಳೆ, ಇವಳಿಗೇನಾರ ಮಾನ ಮರ್ಯಾದೆ ಏನಾರು ಇದ್ದಾಯ್ತೇನಣ್ಣ, ನೋಡೋಣ ಹೆಂಗೆ ಬಂದು ನಿಂತವಳೆ ಅಂತ ಸಾವಿತ್ರಿ ನಿಂತಾಳೆ. ಅವಾಗ ಈಶ್ವರಿ, ಅಲ್ಲ ಕಣೆ ಮಾಡೋದೆಲ್ಲ ಮಾಡಿಬಿಟ್ಟು ನಗ್ನಗ್ತಾ ನಿಂತಿದೆಯಲ್ಲ, ನಮ್ಮ ಮಟ್ಟಿ ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೆ ನೀನು, 1 ಕಿತ್ತ ಅಲ್ಲ 2 ಕಿತ್ತ ಅಲ್ಲ, ಎಷ್ಟು ಕಿತ್ತ ನಮ್ಮ ಮನೆ ಮರ್ಯಾದೆ ತೆಗ್ದಿದ್ಯಾ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಅವಾಗ ಇವಳು ಸಾವಿತ್ರಿ, ನೀನು ಡಾಕ್ಟ್ರ್ ಹೋಗ್ತಿದ್ದೀನಿ ಅಂದ್ಬಿಟ್ಟು ನಿನಗೆ ಜಂಬ ಅಲ್ವಾ ಅಂತ ಸಾವಿತ್ರಿ ಅಂತಾಳೆ. ಅವಾಗ ವಿದ್ಯಾ ಏನು ಮಾತಾಡ್ದಂಗೆ ಸುಮ್ಮನೆ ನಿಂತಿರ್ತಾಳೆ, ಎಲ್ಲ ವಿದ್ಯೆನೇ ಬೈತಾ ಇರ್ತಾರೆ, ಆದರೆ ವಿದ್ಯೆ ಸುಮ್ಮನೆ ನಿಂತಿರ್ತಾಳೆ. ಆವಾಗ ಭದ್ರ, ನೋಡು ಮಾಡ್ಬಿಟ್ಟು ಹೆಂಗೆ ನಿಂತವಳೆ ನೋಡು ಇವಳನ್ನ ಅಂತ ಇನ್ನೇನು ಭದ್ರ ಅವಳ ಮೇಲೆ ಕೈ ಎತ್ತಬೇಕು ಅಂತ ಮುಂದಕ್ಕೆ ಹೋಯ್ತಾನೆ. ಅಷ್ಟಲ್ಲಿ ಕಣ್ಮಣಿ, ಅಣ್ಣ ಅಂತ ಬರ್ತಾಳೆ. ಯಾಕವ್ವ ಅಂದಾಗ, ಅಣ್ಣ ನೀವು ಅಂದ್ಕೊಂಡಿರೋದಲ್ಲ ತಪ್ಪು ಅಣ್ಣ, ಸರಿಯಾಗಿ ತಿಳ್ಕೊಂಡು ತೀರ್ಮಾನ ತಗೋಬೇಕು, ನೀನು ಅದಕ್ಕೆಗೆ ಯಾಕೆ ಹಂಗೆ ಮಾತಾಡ್ತಾ ಇದೆಯಾ, ಇದರಲ್ಲಿ ಅದಕ್ಕೆದೇನೂ ತಪ್ಪಿಲ್ಲ, ಇದರಲ್ಲಿ ಮದುವೆ ಆಗಕ್ಕೆ ಹೋಗಿದ್ದು ನಾನು ರಾಕಿ, ಅದಕ್ಕೆಗೆ ಏನೂ ಗೊತ್ತಿಲ್ಲ, ಅಷ್ಟು ಅಲ್ದಲೆ ಈ ಮದುವೆ ನಿಲ್ಲಿಸಿ ಈ ಮನೆ ಇಲ್ಲಿ ಕರ್ಕೊಂಬಂದಿದ್ದೆ ಅದಕ್ಕೆ, ಅದನ್ನು ಯೋಚನೆ ಮಾಡೋದು ಬಿಟ್ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ ಅಣ್ಣ, ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀನು ಅಂದಾಗ, ಏನು ಹೇಳ್ತಿದ್ದೀವ ಕಣ್ಮಣಿ ಅಂತ ಅಂದ್ಬಿಟ್ಟು ಕೇಳಿದಾಗ, ಹೌದು ಅಣ್ಣ ನಾನು ರಾಕಿ ತುಂಬ ಇಷ್ಟಪಡ್ತಿದ್ವಿ, ಮನೆಯವ್ರಿಗೆಲ್ಲ ಹೇಳೋಣ ಅಂತ ಅಂದ್ಕೊಂಡ್ವಿ, ನಿನ್ಗೆ ಹೇಳೋಕ್ಕಾಗಲಿ ಅಪ್ಪಂಗೆ ಹೇಳೋಕ್ಕಾಗಲಿ ನಂಗೆ ಧೈರ್ಯ ಬರಲಿಲ್ಲ, ಆದರೆ ಅದಕ್ಕೆ ಹತ್ರ ಹೋಗಿ ಹೇಳೋಕ್ಕೆ ಹೋದೆ, ಆದರೆ ಅತ್ತಿಗೆ ಏನಂದ್ರು ಗೊತ್ತಾ, ಮನೆಯವ್ರಿಗೆಲ್ಲ ಒಪ್ಸವ, ದೊಡ್ಡವ್ರು ಒಪ್ಕೊಂಡ್ರೆ ಮಾತ್ರ ನಿಮಗೆ ಪ್ರೀತಿ ಇದಾಗೋದು, ನೀವು ಮನೆಯವ್ರಿಗೆ ಒಪ್ಪಿಸ್ಬಿಟ್ಟು ಲಗ್ನ ಮಾಡ್ಕೊಳ್ಳಿ, ನಮ್ಮ ಮಾವನ ಮರ್ಯಾದೆ ಮನೆಯವ್ರ ಮರ್ಯಾದೆ ತೆಗಿಬೇಡಿ ಅಂತ ಅದಕ್ಕೆ ಹೇಳಿದ್ರು. ಆದರೆ ನಿಮ್ಮ ಮುಂದೆ ಹೇಳೋಕ್ಕೆ ಧೈರ್ಯ ಇಲ್ದಲೆ ನಾನು ಈ ಮದುವೆ ಆಗೋಕ್ಕೆ ನನಗೆ ಇಷ್ಟ ಇಲ್ದಲೆ, ಹುಡುಗ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ರಾಕಿನ ಕರ್ಕೊಂಡೋಗಿ ನಾನು ಮದುವೆ ಆಗೋಕ್ಕೆ ಹೋಗಿದ್ದೆ, ಆದರೆ ಅದಕ್ಕೆ ಅಲ್ಲಿಗೆ ಬಂದು ಮದುವೆ ನಿಲ್ಲಿಸಿದ್ರು ಅಣ್ಣ, ಮದುವೆ ನಡೆಸಲಿಲ್ಲ, ನೀವೇನೋ ತಿಳ್ಕೊಂಡಂಗೆ ಮಾತಾಡ್ತಿದ್ದೀರಲ್ಲ ಅಣ್ಣ, ನನಗೆ ಈ ಹುಡುಗ ಇಷ್ಟ ಇರಲಿಲ್ಲ ಅಣ್ಣ, ಹೋಗಲಿ ನನ್ನನ್ನು ಒನ್ಕಿತನಾದರೂ ನೀವು ಈ ಹುಡುಗ ಇಷ್ಟ ಆದಂಥ ಅಪ್ಪನಾಗಲಿ ನೀವಾಗಲಿ ಯಾರು ಕೇಳಿದ್ರಣ್ಣ, ನನ್ನ ಇಷ್ಟದ ಪ್ರಕಾರ ಇಲ್ಲಿ ನಡೀತೈತೇನಣ್ಣ, ನಾನು ರಾಕಿನ ಇಷ್ಟಪಡ್ತಿದ್ದೀನಣ್ಣ, ಯಾಕಣ್ಣ ನಿಮ್ಗೆ ಯಾರಿಗೂ ಅರ್ಥ ಆಯ್ತಿಲ್ಲ ಅಣ್ಣ ಅಂತ ಅಂದ್ಬಿಟ್ಟು ಕಣ್ಮುಂಡು ಹೇಳ್ತಾಳೆ. ಪಾಪ ಅವಾಗ ಶಿವರಾಮೇಗೌಡರು ಅಜ್ಜಿ ಮೋಹನ ಎಲ್ಲನೂ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವ್ರಿಗೆ, ನಮ್ಮ ಮನೆ ಮರ್ಯಾದೆ ಉಳಿಸ್ಕೊಂಡು ಕರ್ಕೊಂಬಂದಲ್ಲ ವಿದ್ಯೆ ಅಂತ ಹೇಳ್ಬಿಟ್ಟು. ಅವಾಗ
ಆವಾಗ ಕಣ್ಮಣಿ ಹೇಳ್ತಾಳೆ, ಅಣ್ಣ ನೀವು ಅಂದ್ಕೊಂಡಿರಂಗೆ ಅಲ್ಲ ಅಣ್ಣ, ಅದಕ್ಕೆ ಈ ಮನೆಗೆ ಕಾವಲು ನಿಂತಿದ್ದಾರಣ್ಣ. ಈ ಮನೆ ಮರ್ಯಾದೆ ಆಗಲಿ ಅಪ್ಪನ ಮರ್ಯಾದೆ ಆಗಲಿ ತೆಗಿಬಾರ್ದು ಅಂತ ಈ ಮನೆ ಕಾವಲಾಗಿ ನಿಂತಿದ್ದಾರಣ್ಣ. ಅದಕ್ಕೆ ಬಗ್ಗೆ ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಕಣಣ್ಣ ಅಂತ ಅಂದ್ಬಿಟ್ಟು ಅಂದಾಗ ಅವಾಗ ಭದ್ರೇಗೌಡರು ಏನು ಮಾತಾಡಲ್ಲ. ವಿದ್ಯೆ ಪಾಪ ತಲೆ ಬಗ್ಸ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಈ ಮನೆ ಮರ್ಯಾದೆಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರಣ್ಣ. ಇವತ್ತು ನಾವು ಮದುವೆಯಾಗಿ ಬಂದ್ಬಿಟ್ಟಿದ್ದಿದ್ರೆ ಅಪ್ಪನ ಮರ್ಯಾದೆ ಹೋಯ್ತೈತೆ. ಅಪ್ಪ ಎಲ್ಲರ ಮುಂದೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅಪ್ಪ ದೊಡ್ಡ ಮನುಷ್ಯ, ಏನು ಆಚೆಗೆ ಹೋದವರೆಲ್ಲ ನನ್ನ ಅಪ್ಪನ ಏನಾರು ಅಂತಾರೆ ಅಂದ್ಬಿಟ್ಟು ನಮ್ಮನ್ನು ಮನ ಒಲಿಸ್ಬಿಟ್ಟು, ಬೇಡ ಕಣವ ಈ ಮದುವೆ ಮಾಡ್ಕೋಬೇಡ, ನಮ್ಮ ಮಟ್ಟಿ ಮರ್ಯಾದೆ ಅಪ್ಪನ ಮರ್ಯಾದೆ ಹೋಯ್ತದೆ ಅಂತ ನಮ್ಮ ಮದುವೆ ಆಗೋರನ್ನ ತಪ್ಪಿಸ್ಬಿಟ್ಟು ನಮ್ಗೆ ಸಮಾಧಾನ ಮಾಡಿ ಅದಕ್ಕೆ ಇಲ್ಲಿ ಕರ್ಕೊಬಂದಿದ್ದು. ಅದಕ್ಕೆ ನನಗೆ ಭರವಸೆ ಕೊಟ್ಟರು, ನಾನು ಮಾತಾಡ್ತೀನಿ ದೊಡ್ಡವ್ರ ಮುಂದೆಲ್ಲ ಮಾತಾಡ್ಬಿಟ್ಟು ನಿಮ್ಮ ಪ್ರೀತಿಗೆ ನಾನು ಒಪ್ಪಿಗೆ ಕೊಡಿಸ್ತೀನಿ ಅಂತ. ಅದಕ್ಕೆ ನಮ್ಮನ್ನು ಮನವೊಲಿಸ್ಬಿಟ್ಟು ಇಲ್ಲಿ ಕರ್ಕೊಂಬಂದರು. ನೀವು ಹೇಳ್ದಂಗೆ ನನಗೂ ರಾಕಿಗೂ ಇಲ್ಲಿ ಮದುವೆ ಆಗಿಲ್ಲ ಅಣ್ಣ ಅಂತಂದಿದ ತಕ್ಷಣ ಎಲ್ಲರೂ ಅವಳು ಕತ್ತು ನೋಡ್ತಾರೆ. ಅವಳು ಕತ್ತಲ್ಲಿ ತಾಳಿರಲ್ವಲ್ಲ, ಎಲ್ಲ ಕತ್ತು ನೋಡ್ಬಿಟ್ಟು ಸುಮ್ಮನೆ ಆಯ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಗೊತ್ತಿರುತ್ತೆ ಇವಳು ಪಾಪ ಮಾಡಿಸಿರಲ್ಲ ಮದುವೆನ ಅಂತೇಳ್ಬಿಟ್ಟು ಅಜ್ಜಿ ಗೊತ್ತಿರುತ್ತೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಕ್ವಾಟ್ಲೆ ಮತ್ತು ವಿನಂತಿ ಬರ್ತಾ ಇರ್ತಾರೆ. ವಿನಂತಿ, ಅಣ್ಣ ಬೇಗ ಹೋಗೋಣ ಅಂತ ಆಟೋದವ್ರಿಗೆ ಹೇಳ್ತಾರೆ. ಕ್ವಾಟ್ಲೆ ಮತ್ತು ವಿನಂತಿ ಇಲ್ಲಿ ಮದುವೆ ನಿಲ್ಸೋಕ್ಕೋಸ್ಕರ ಅವರು ಬರ್ತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ವಿದ್ಯಾ ಇವ್ರಿಗೆ ಹೇಳಿರ್ತಾಳೆ ಮೊದಲೇನೆ, ಯಾರಿಗೆ ಕಣ್ಮಣಿ ಮತ್ತು ರಾಕಿಗೆ, ಈ ಮದುವೆ ನಿಲ್ಲುತ್ತೆ, ನಾನೆಲ್ಲ ಸರ್ ಮಾಡ್ತಾಯಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿರ್ತಾಳೆ. ಮದುವೆ ನಿಲ್ಲುತ್ತಾ ಯಾಗತ್ಗೆ ಅದು ಹೆಂಗೆ ಅಂತ ಹೇಳಿ ಅದಕ್ಕೆ ಅಂತ ಫಸ್ಟೇ ರಾಕಿ ಮತ್ತು ಕಣ್ಮಣಿ ವಿದ್ಯೆನ ಕೇಳಿರ್ತಾರೆ. ಹೌದು ಕಣವ, ನಾವು ಅಂದ್ಕೊಂಡಂಗೆ ಆ ಹುಡುಗ ಒಳ್ಳೆಯವನಲ್ಲ, ಅದ್ರ ಬಗ್ಗೆನೇ ನಾನೆಲ್ಲ ವಿಚಾರಿಸ್ತಿದ್ದೀನಿ. ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಲೇ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಸುಮ್ಮನಿದ್ದೀನಿ ಅಂತ ನೀನು ತಿಳ್ಕೊಂಡಿದ್ಯಾ, ಆ ಹುಡುಗ ಸರಿಗಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಕ್ವಾಟ್ಲೆ ಹೇಳಿರ್ತಾನಲ್ಲ. ಅದಕ್ಕೆಮ್ಮ ಇಲ್ಲಿ ಏನೋ ನಡೀತಾ ಐತೆ, ಏನು ಅಂತ ಗೊತ್ತಿಲ್ಲ, ಪಾಪ ಮರ್ಯಾದಸ್ರು ಹೆಣ್ಮಕ್ಳುಗಳು ಇಲ್ಲಿ ಬಂದು ಪಾಪ ತುಂಬ ಅವಮಾನ ಮಾಡ್ಕೊ ಹೋಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಎಲ್ಲ ಹೇಳಿರ್ತಾನಲ್ಲ. ಅದನ್ನೆಲ್ಲ ವಿದ್ಯಾ ಕಣ್ಮಣಿ ಮತ್ತು ರಾಕಿಗೆ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಿರ್ತಾಳೆ. ಈಗಾಗಲೇ ಪೊಲೀಸ್ನವ್ರು ಹೋಯ್ತವ್ರೆ ಮದುವೆ ನಿಲ್ಸೋಕ್ಕೆ. ಆ ಮದುವೆ ನಿಲ್ಲಿಸ್ತಾರೆ. ಅದೇ ಮನೇಲಿ ನಾನು ದೊಡ್ಡವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ನಿನಗೂ ರಾಕಿಗೂ ನಾನು ಮದುವೆ ಮಾಡಿಸ್ತೀನಿ. ಅವ್ನು ಸರಿಗಿಲ್ಲ ಕಣವ, ಯಾವುದೇ ಕಾರಣಕ್ಕೂ ಅವನ ಜೊತೆ ನೀನು ಮದುವೆ ಮಾಡಿಸಲ್ಲ ಬಾರವ ಅಂತೇಳ್ಬಿಟ್ಟು ವಿದ್ಯಾ ರಾಕಿನ ಮತ್ತು ಕಣ್ಮಣಿನ ಕರ್ಕೊಂಡು ಬಂದಿರ್ತಾಳೆ. ಅದನ್ನು ಹೇಳ್ಬಿಟ್ಟು ಬಂದಿದ್ದರಿಂದ ಕಣ್ಮಣಿ ಮತ್ತು ರಾಕಿ ಇಬ್ಬರು ಇಲ್ಲಿ ಬಂದಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯೆ ಸುಮ್ಮನೆ ನಿಂತಿರ್ತಾಳೆ. ಅವಾಗ ಭದ್ರ ಪಾಪ ನಾನೇನೇನೋ ಅಂದ್ಬಿಟ್ನಲ್ಲ ವಿದ್ಯೆನ ಅಂತ ಅಂದ್ಬಿಟ್ಟು ಭದ್ರಂಗೂ ತುಂಬ ಬೇಜಾರಾಗುತ್ತೆ. ಆಮೇಲೆ ಅಜ್ಜಿಗೊಂದು ಮೋಹನ್ ಎಲ್ಲರಿಗೂ ಗೊತ್ತಿರುತ್ತೆ, ಶಿವರಾಮೇಗೌಡರು ತನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿ ವಿದ್ಯೆ ಇವರಿಬ್ಬರಿಗೂ ಸಮಾಧಾನ ಮಾಡಿಬಿಟ್ಟು ಮದುವೆ ಮಾಡ್ದಂಗೆ ಇಲ್ಲಿ ಕರ್ಕೊಂಬಂದಿರ್ತಾಳೆ. ಅವಾಗ ಎಲ್ಲರೂ ಕಣ್ಣಲ್ಲೂ ವಿದ್ಯೆ ಪಾಪ ಒಳ್ಳೊಳ್ಳಾಯ್ತಾಳೆ. ಈಶ್ವರಿ ಮತ್ತು ಈ ಸಾವಿತ್ರಿಗಂತೂ ಮತ್ತೆ ಇವಳು ಇಲ್ಲಿ ಒಳ್ಳೊಳಾಗೋದ್ಲ, ಎಲ್ಲ ಇವಳದೇ ನಡಿಬೇಕಲ್ವ ಇಲ್ಲಿ ಅಂತ ಅಂದ್ಬಿಟ್ಟು ಸಾವಿತ್ರಿ ಮತ್ತು ಈಶ್ವರಿಗೆ ಕೊತ್ತ ಕುದಿತಾ ಇರ್ತೈತೆ. ಈಶ್ವರಿ ಒಪ್ಪಿದ ಹುಡುಗನ್ನ ಮದುವೆ ಆಗಬೇಕು ಅಂತ ಈಶ್ವರಿ ಅನ್ಕೊಂಡಿರ್ತಾಳೆ. ಸಾವಿತ್ರಿ ನಾನು ಒಪ್ಪಿದ ಹುಡುಗನ ಮದುವೆ ಆಗಬೇಕು ಅಂತ ಅವಳು ಅನ್ಕೊಂಡಿರ್ತಾಳೆ. ಈ ಲಗ್ನ ನಿಲ್ಲಿಸ್ಬಿಟ್ಟು ನಾವು ಒಪ್ಪಿದ ಹುಡುಗನ ಕೈಯಲ್ಲಿ ಮದುವೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸಾವಿತ್ರಿ ನಿಂತಿರ್ತಾಳೆ. ಯಾಕೆಂದರೆ ಆಲ್ರೆಡಿ ವಿನಂತಿ ಸಾವಿತ್ರಿಗೆ ಹೇಳಿರ್ತಾಳಲ್ವ, ಅದರಿಂದ ಸಾವಿತ್ರಿ ಅದನ್ನೇ ಕಾಯ್ತಿರ್ತಾಳೆ. ಈ ಮದುವೆ ಏನಾದ್ರು ನಿಂತರೆ ಇವ್ರ ಜೊತೆ ಮದುವೆ ಮಾಡೋಣ ಅಂತ. ಆದರೆ ವಿದ್ಯಾ ರಾಕಿಗೂ ಮತ್ತು ಕಣ್ಮಣಿಗೂ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿದ್ಯೆಯಲ್ಲೂ ಕರ್ಕೊಂಬಂದಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತು ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ದೊಡ್ಡವರೆಲ್ಲ ಒಪ್ಕೊಂಡು ರಾಕಿ ಮತ್ತು ಕಣ್ಮಣಿಗೆ ಮದುವೆ ಮಾಡ್ತಾರೆ, ವಿದ್ಯೆ ಮಾತಿಗೆ ಬೆಲೆ ಕೊಡ್ತಾರಾ ಅಂತ ಅಂದ್ಬಿಟ್ಟು ನಾಳೆ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಪ್ರತಿ ವಿಡಿಯೋದಲ್ಲೂ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಆಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾಳೆ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.